ಹಲೋ ಫ್ರೆಂಡ್ಸ್, ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಎಲ್ಲರೂ ಕೂಡ ಸೂರ್ಯ ವಾಪಸ್ ಕಳಿಸಿರೋದು ಎಸಿನ ತಪ್ಪು ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಯಾಕೋ ಸೂರ್ಯ, ಯಾಕೋ ಹೀಗೆಲ್ಲ ಮಾಡಿದೆ, ನಾವು ಈ ಮನೆಯಲ್ಲಿ ಇದ್ದೀವಲ್ವೇನೋ, ನಮ್ಮನ್ನು ಒಂದು ಮಾತು ಕೇಳಬೇಕಲ್ವೇನೋ ಅಂತ ಹೇಳಿದಾಗ, ಯಾಕಪ್ಪ ಕೇಳ್ತಾರೆ, ಯಾಕೆ ಹೇಳ್ತಾನೆ, ಇವನೊಬ್ಬನೇ ಈ ಮನೆಯಲ್ಲಿರೋ ಬುದು ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ, ಯಾರು ಏನು ಮಾಡಿದ್ರು ಕೇಳಲ್ಲ, ನಂದೇ ನಡೆಯುತ್ತೆ ಅನ್ನೋ ಥರ ಹಾಗೆಲ್ಲ ಮಾಡಿದ್ದಾನೆ. ನಮ್ಮ ಬಿಸ್ನೆಸ್ಸು ಲಾಸ್ ಆಗಬೇಕು, ನಮ್ಮ ಅಂಗಡಿ ಕೆಟ್ಟ ಹೆಸರು ಬರಬೇಕು ಅನ್ನೋದು ಇವನು ಉದ್ದೇಶ ಕಣಪ್ಪ ಅಂತ ಹೇಳಿ ಹೇಳ್ತಾರೆ. ನನ್ನ ಗಂಡಂಗೆ ಮನೆಯಲ್ಲಿರೋರಿಗೆ ಕೇಡ್ ಬಯಸೋ ಬುದ್ಧಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಾಗಲ್ಲ, ಇವರು ನಾನು ಒಡವೆನ ಅಡ ಇಟ್ಟು ದುಡ್ಡು ಕೊಟ್ಟಿದ್ದೇನಲ್ಲ, ಆ ಬೇಜಾರಿಗಿನ್ನ ಶ್ರುತಿ ಅವ್ರ ಅಮ್ಮ ಬೇಜಾರು ಮಾಡ್ಕೊಂಡ್ರಲ್ಲ, ಅದು ತುಂಬ ಜಾಸ್ತಿ ಆಯ್ತೆ, ನನಗೆ ತುಂಬಾ ಬೇಜಾರಾಯಿತು ಅಂತ ಹೇಳಿದಾಗ, ಹೌದೇನಮ್ಮ, ನಿಜವಾಗ್ಲೂ ಬೇಜಾರು ಮಾಡ್ಕೊಂಡ್ರ, ಇವನು ಹೀಗೆ ಕಣಮ್ಮ, ಹೀಗೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ, ಹೆತ್ತಿರೋ ತಪ್ಪಿಗೆ ನಮಗೇನೋ ಅಂತಾನೆ ಸಹಿಸ್ಕೊಂಡಿರ್ತೀವಿ, ಆದರೆ ಪಾಪ ನಮ್ಮ ಬೀಗರು ಹಾಗೆಲ್ಲ ಯಾಕೆ ಮಾಡೋಕ್ಕೋದ ಇವನು ಅಂತ ಹೇಳಿ ಅನ್ಕೋತಾ ಇರ್ತಾರೆ. ಸೂರ್ಯ ಅವರೇ, ನೀವು ಯಾಕೆ ಈ ರೀತಿ ಎಲ್ಲ ಮಾಡಿದ್ರಿ, ರವಿ ಇದ್ದಾರೆ, ಶ್ರುತಿ ಇದ್ದಾರೆ, ಒಂದು ಮಾತು ಕೇಳಬೇಕು, ಅಥವಾ ಅತ್ತೆ ಮಾವಂಗಾದರೂ ಹೇಳಬೇಕು ಅಂತ ಅನ್ನಿಸ್ಲಿಲ್ವಾ ಅಂತ ಹೇಳಿದಾಗ, ನಮ್ಮ ಸ್ವಾಭಿಮಾನ ಉಳಿಸೋದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ದು ತಪ್ಪ ಅಂತ ಹೇಳಿದಾಗ, ತಪ್ಪಲ್ಲ, ನೀವು ಇದೇ ಥರ ಬಾಯಿಗೆ ಬಂದಾಗ ಮಾತಾಡಿ ಅವ್ರಿಗೆ ಏಕವಚನದಲ್ಲಿ ಮಾತಾಡಿರ್ತೀರಲ್ಲ, ಅದು ತಪ್ಪು ಅಂತ ಹೇಳಿದಾಗ, ಏಯ್ ಪೌಡ್ರಮ್ಮ, ನಾನು ಮಾತಾಡ್ತೀನೋ ಇಲ್ವೋ ಅಂತ ತಿಳ್ಕೊಳ್ದೆ ಮಾತಾಡಬೇಡ, ಏನ್ರಿ ನೀವು ಮೊದಲೇ ಬಾಯಿ ಬಡ್ಕ, ಹೇಗೆ ಮಾತಾಡ್ತೀರಾ ಅಂತ ಅದನ್ನು ಬೇರೆ ಕೇಳಿ ತಿಳ್ಕೊಬೇಕಾ ಅಂತ ಹೇಳಿದಾಗ, ರೋಹಿಣಿ, ನನ್ನ ಗಂಡನ ಬಗ್ಗೆ ಬಾಯಿ ಬಡ್ಕ ಅಂತ ಎಲ್ಲ ಮಾತಾಡಿದ್ರೆ ಸುಮ್ಮನಿರೋದಿಲ್ಲ, ಏನ್ರಿ ಮಾತಾಡ್ತೀರಾ, ಏನು ಮಾಡ್ತೀರಾ, ನಾನು ಮಾತಾಡ್ತೀನಿ ಅಂತ ಹೇಳಿದಾಗ, ನೋಡು, ನನ್ನ ಗಂಡನ ಬಗ್ಗೆ ಹಾಗೆಲ್ಲ ಮಾತಾಡಬೇಡ, ನಾನು ಸುಮ್ಮನೆ ಇರೋದಿಲ್ಲ, ಏನು ಮಾತಾಡ್ತೀರಾ, ಏನ್ರಿ ಮಾಡ್ತೀರಾ ಅಂತ ಹೇಳಿದಾಗ, ನನ್ನ ಗಂಡನ ಬಗ್ಗೆ ಹಾಗೆಲ್ಲ ಮಾತಾಡಿದ್ರೆ ನಾನು ಸುಮ್ಮನೆ ಬಿಡಲ್ಲ ಕಣೆ ಅಂತ ಹೇಳಿ ಅಂದ್ಬಿಡ್ತಾಳೆ ಮೀನಾ. ಏನು ಕಣೆನಾ, ಹೌದು, ನನ್ನ ಗಂಡನ ಬಗ್ಗೆ ಇನ್ನೊಂದೇ ಒಂದು ಮಾತು ಆ ಥರ ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ ಅಂತ ಹೇಳ್ತಾಳೆ. ಆಗ ಹೌದಾ, ಹೊಡಿತೀರಾ, ಬನ್ನಿ ಬನ್ನಿ ಅಂತ ಹೇಳಿ ಇವರಿಬ್ಬರು ಜಗಳ ಆಡೋದಕ್ಕೆ ನಿಂತ್ಕೊಬಿಡ್ತಾರೆ. ಛೀ, ಮುಚ್ಚಿ ಭಯ, ಏನ್ರಿ, ಯಾಕ್ರಿ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ, ನಿಮಗೇನು ಸ್ವಲ್ಪನೂ ಏನು ಅನ್ನಿಸ್ತಾ ಇಲ್ವೇ, ನಮ್ಮ ಮನೆಯಲ್ಲಿ ಹಿರಿಯಾಗಿ ನಾನು ಇಲ್ಲಿ ನಿಂತಿದ್ದೀನಿ, ನನ್ನ ಎದುರುಗಡೆನೆ ಇಬ್ಬರು ಈ ರೀತಿ ಕಚ್ಚಾಡ್ತಾ ಇದ್ದೀರಲ್ಲ, ಮನೆಯಲ್ಲಿ ಗಂಡು ಮಕ್ಳಿರೋದು ದುಡಿಯೋದಕ್ಕೆ, ಹೆಣ್ಮಕ್ಳಿರೋದು ಮನೆನ ಕಾಪಾಡೋ ಕಂಬಗಳ ಥರ ಅಂತ ಅಂದ್ಕೊಂಡಿದ್ದೆ, ಆದರೆ ಎರಡು ಜರೆ ಸೇರಿಕೊಂಡು ಇಷ್ಟು ದೊಡ್ಡ ಜಗಳ ನನ್ನ ಕಣ್ಣೆದುರಿಗೆ ಮಾಡ್ತೀರಾ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನೋಡಿ, ಇವತ್ತು ಸೂರ್ಯ, ನೀನು ಮಾಡಿರೋದು ತಪ್ಪಾಗಿದೆ ಅಪ್ಪ. ಯಾಕೆ ಅಂತ ಅಂದರೆ, ಈ ಮನೆಯಲ್ಲಿ ನಾವು ಇದ್ದೀವಿ, ಆ ಎ ಸಿ ತಂದಮೇಲೆ ಎಲ್ಲಿಗೆ ಹಾಕಬೇಕು ಅನ್ನೋದು ನಿರ್ಧಾರ ಮಾಡ್ಬೋದಾಗಿತ್ತು, ಅಥವಾ ಬೇಡ ಅಂತ ಹೇಳಿ ಒಳ್ಳೆ ಮಾತಲ್ಲಿ ಕಳಿಸ್ಬೋದಾಗಿತ್ತು, ನೀನು ಈ ತಪ್ಪು ನಿರ್ಧಾರನ ತೊಗೋಬೋದಾಗಿತ್ತು. ಹೌದು ಸೂರ್ಯ, ನೀನು ಒಂದು ಮಾತು ನಮಗಾದರೂ ಹೇಳಿದರೆ, ಅಥವಾ ಅದು ಬೇಕಾ ಬೇಡವಾ ಅಂತ ಹೇಳಿ ನಾವಾದರೂ ಹೇಳ್ತಿದ್ವಿ ಅಂತ ಹೇಳಿದಾಗ, ಆಯಿತು ಬಿಟ್ಬಿಡಿ, ಈ ವಿಚಾರನ ಇಲ್ಲೇ ಬಿಟ್ಬಿಡಿ, ಈ ವಾತಾವರಣ ಸ್ವಲ್ಪ ತಣ್ಣಗಾದ್ಮೇಲೆ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಾರೆ. ನೋಡಿ, ಈಗ ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ಈ ಜಗಳ ಏನಾದರೂ ನಾನು ಹೋದ್ಮೇಲೆ ಹಿಂಗೆ ಇತ್ತು ಅಂತಂದರೆ ನಾನು ಮಾತ್ರ ಅಂತ ಹೇಳಿ ಕೋಪ ಮಾಡ್ಕೊಂಡು ಹೋಗ್ತಾರೆ. ಎಲ್ಲರೂ ಕೂಡ ಬೇಜಾರು ಮಾಡ್ಕೊಂಡು ಹೋಗ್ತಾರೆ. ಸೂರ್ಯ ಮತ್ತು ಮೀನಾ ಇಬ್ಬರು ನಿಂತ್ಕೋತಾರೆ. ಶಾಂತಿ ಅವರಿಬ್ಬರನ್ನು ನೋಡಿ ಮುಖ ಸಿಂಟಿಸ್ಕೊಂಡು ಹೋಗ್ಬಿಡ್ತಾರೆ. ಈ ಕಡೆ ಶ್ರುತಿ ಮತ್ತೆ ರೂಮಲ್ಲಿ ಕೂತಿರ್ತಾಳೆ. ಅಲ್ಲಿಗೆ ರವಿ ಬರ್ತಾನೆ. ರವಿ, ಇವತ್ತು ನಿಮ್ಮ ಅಣ್ಣ ಮಾಡಿರೋದು ನಂಗೆ ತುಂಬ ಬೇಜಾರಾಗ್ತಿದೆ, ಸೂರ್ಯ ಅವ್ರು ನಿಜವಾಗ್ಲೂ ತಪ್ಪು ಮಾಡಿಬಿಟ್ರು ಅಂತ ಹೇಳಿದಾಗ, ಹೌದು, ನನಗೂ ಕೂಡ ಹಾಗೆ ಅನ್ನಿಸ್ತಾ ಇದೆ, ಅವನು ತಪ್ಪು ಮಾಡ್ದ ಅಂತ ಹೇಳಿದಾಗ, ಏನು ನೀವು ನಿಮ್ಮ ಅಣ್ಣ ತಪ್ಪು ಮಾಡಿದ್ದಾರೆ ಅಂತ ಒಪ್ಕೋತಾ ಇದ್ದೀರಾ, ಅವ್ನು ತಪ್ಪು ಮಾಡಿರೋದು ಎಷ್ಟು ನಿಜನೋ ಅಂತ ಹೇಳಿದಾಗ, ನಮ್ಮಮ್ಮ ತಪ್ಪು ಮಾಡಿದ್ದಾರೆ ಅಂತ ಹೇಳ್ತೀರಾ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ನೋಡು ಶ್ರುತಿ, ಇದರಲ್ಲಿ ಸೂರ್ಯ ಮಾಡಿರೋದು ಮಾತ್ರ ತಪ್ಪು ಅಂತ ಹೇಳ್ತಾ ಇಲ್ಲ, ನಿಮ್ಮ ಅಮ್ಮಂದು ತಪ್ಪಿದೆ. ಅದೇಗೆ ನಮ್ಮ ಅಮ್ಮನ ತಪ್ಪಾಗುತ್ತೆ ರವಿ ಅಂತ ಹೇಳಿದಾಗ, ನೋಡು, ಅವತ್ತು ಆ್ಯನಿವರ್ಸರಿ ದಿನ ನಮ್ಮ ಅತ್ತಿಗೆಗೆ ಬಳೆ ಕೊಡೋದಕ್ಕೆ ಬಂದರು, ಅವ್ರು ಬೇಡ ಅಂತ ಹೇಳಿದ್ರು, ಅವತ್ತೇ ಈ ಎ ಸಿ ಡಿಸ್ಕಷನ್ನು ಆಯಿತು, ನಾವು ಬೇಡ ಅಂತ ಅಂದ್ವಿ. ಆಗಿದ್ಮೇಲೆ ಅವರು ನಮ್ಮ ಮನೆಗೆ ಏನಾದರೂ ಕಳಿಸೋದಿದ್ರೆ ಫೋನ್ ಮಾಡಬೇಕಿತ್ತು ತಾನೇ, ಸರ್ಪ್ರೈಸಾಗಿ ಏನೋ ಕೊಡಬೇಕು ಅಂತ ಅಂದ್ಕೊಂಡಿರ್ತಾರೆ ರವಿ. ಸರ್ಪ್ರೈಸ್ ಅಂತ ಅಂದರೆ ಯಾರಿಗಾದ್ರೂ ಒಂದು ಮಾತು ಹೇಳಬೇಕು, ಆ ಮನೆಗೆ ಅದರ ಅವಶ್ಯಕತೆ ಇದೆಯಾ ಅಂತ ಹೇಳಿ ತಿಳ್ಕೊಬೇಕು. ಇಲ್ಲ ಅಂತ ಅಂದರೆ ಅವ್ರು ಕಳಿಸಿರೋದನ್ನು ನಾವು ತೊಗೊಂತು ಅಂತ ಅಂದರೆ, ನಾವು ಸ್ವಾಭಿಮಾನ ಬಿಟ್ಟಿರೋರು ಬೇರೆಯವ್ರು ಕೊಡಿಸಿರೋದನ್ನೇ ತಗೊಳ್ಳೋದಕ್ಕೆ ಕಾಯ್ತಾ ಇರ್ತೀವಿ ಅಂತ ಆಗುತ್ತಲ್ವ ಶ್ರುತಿ ಅಂತ ಹೇಳಿದಾಗ, ಹೌದು ರವಿ, ಅಂಗಡಿನಲ್ಲೂ ಅಪ್ಪ ಬೇಡ ಅಂತ ಹೇಳಿದ್ರು ತಾನೆ. ಹೌದು ರವಿ, ಮತ್ತು ಹಾಗೆಲ್ಲ ಇದ್ಮೇಲೆ ಹೇಗೆ ಅವರು ಇದನ್ನು ಇಲ್ಲಿ ಕಳಿಸಿದ್ರು, ಅವರು ಈ ಮನೆಯಲ್ಲಿ ಅದನ್ನು ತೊಗೊಂಡು ಬಂದಮೇಲೆ ನಾವು ವಾಪಸ್ ಕೊಡ್ತೀವಿ ಅಂತ ಗೊತ್ತಿತ್ತು, ಆದರೂ ಕೂಡ ಕಳಿಸಿದ್ದಾರೆ, ಅದರ ಅರ್ಥ ಏನು ಅಂತ ಹೇಳಿದಾಗ, ಹೌದು ರವಿ, ನಮ್ಮ ಅಮ್ಮಂದೇ ತಪ್ಪು, ಅವ್ರು ಒಂದು ಮಾತು ಫೋನ್ ಮಾಡಿ ಕೇಳಬೇಕಾಗಿತ್ತು. ಹಾಗಿದ್ಮೇಲೆ ಸೂರ್ಯಂದೇನು ತಪ್ಪಾಗಿತ್ತು, ಅವರು ಇಲ್ಲಿಗೆ ಎ ಸಿ ಕಳಿಸಿದ ಮೇಲೆ ನೀನು ಅದನ್ನು ತಗೋತಾ ಇದೆಯಾ, ಇಲ್ಲ ಬೇಡ ಅಂತ ವಾಪಸ್ ಕಳಿಸ್ತಾ ಇದ್ದೆ. ರವಿ ಕೂಡ, ಸೂರ್ಯ ಕೂಡ ಅದನ್ನೇ ತಾನೇ ಮಾಡಿರೋದು, ಆದರೆ ಅವ್ನು ನಮಗೆ ಹೇಳ್ದೇನೆ ಕಳಿಸಿದ್ದಾನೆ ಅನ್ನೋ ಒಂದೇ ಒಂದು ಮಾತಿಗೆ ಅವನದು ತಪ್ಪು ಅಂತ ಹೇಳೋದು ತಪ್ಪಾಗಲ್ವ ಶ್ರುತಿ ಅಂತ ಹೇಳಿದಾಗ, ನಿಜವಾಗ್ಲೂ ಇವತ್ತು ನಂಗೆ ತುಂಬ ಖುಷಿ ಆಗ್ತಾ ಇದೆ. ಅದು ಸರಿ, ಇದೆಲ್ಲ ವಿಷಯನ ನೀನು ಯಾಕೆ ಅಲ್ಲೇ ಹೇಳಿಲ್ಲ, ಯಾಕೆ ಅಂದರೆ ನಾನು ಹೆಂಡ್ತಿನ ಅವರೆಲ್ಲರೂ ಮುಂದೆ ಬಿಟ್ಕೊಡ್ಬಾರ್ದು ಅಂತ ಹೇಳಿಬಿಟ್ಟು, ನಿನ್ನ ಮರ್ಯಾದೆ ಕಾಪಾಡೋದು ನನ್ನ ಕರ್ತವ್ಯ ಅಲ್ವಾ. ವಾವ್, ಇಷ್ಟು ದಿನವರೆಗೂ ನಾನು ನಿನ್ನ ಸುಮ್ಮನೆ ಗಂಡ ಅಂತ ಅಂದ್ಕೊಂಡಿದ್ದೆ ಅಂತ ಅಲ್ಲ, ಆದರೆ ಇವತ್ತು ನೀನು ನಿಜವಾಗ್ಲೂ ಗಂಡನ ಮೆಟೀರಿಯಲ್ ಥರನೇ ಕಾಣಿಸ್ತಾ ಇದೆಯಾ. ಐ ಲವ್ ಯು ಸೋ ಮಚ್ ಬೇಬಿ ಅಂತ ಹೇಳಿ ಇಬ್ಬರು ಕೂಡ ಖುಷಿ ಪಡ್ತಾ ಇರ್ತಾರೆ.
ನೀನು ಅಡುಗೆ ಮನೆಯಲ್ಲಿ ಪಾತ್ರೆಗಳೆಲ್ಲ ಜೋಡಿಸ್ತಾ ಇರ್ತಾಳೆ. ಅಲ್ಲಿಗೆ ಸೂರ್ಯ ಬಂದುಬಿಡ್ತಾನೆ. ಮೀನಾ, ಅಪ್ಪ ಇನ್ನೂ ಬೇಜಾರು ಮಾಡ್ಕೊಂಡಿದ್ದಾರೇನಮ್ಮ ಅಂತ ಹೇಳಿದಾಗ, ಬೇಜಾರು ಮಾಡ್ಕೊಳ್ಳೋ ಥರ ಮಾಡಿ ಬಂದು ಕೂತಿದ್ದೀರಲ್ಲ, ನಾನೇನು ಮಾಡಿದೆ, ನೀನು ನಂದೇ ತಪ್ಪು ಅನ್ನೋ ಥರ ಮಾತಾಡ್ತಾ ಇದೆಯಾ? ನಿಂದು ತಪ್ಪು ಅಂತ ಅಲ್ಲ, ನೀವು ತಪ್ಪು ಮಾಡಲಿ ಅಂತಲೇ ಈ ರೀತಿ ಮಾಡಿರೋದು. ಏನಮ್ಮ ಹೇಳ್ತಾ ಇದೆಯಾ? ಅವ್ರ ಅಮ್ಮಂಗೆ ನಿಮ್ಮಿಂದ ಆ ಮನೆಯಲ್ಲಿ ದೊಡ್ಡ ಜಗಳ ಆಗಬೇಕು, ಎಲ್ಲರೂ ಕಣ್ಣಲ್ಲೂ ನೀವು ಕೆಟ್ಟೋರಾಗಬೇಕು, ನಿಮ್ಮ ಜಗಳದಿಂದನೇ ಆ ಮನೆ ಬಿರುಕು ಬಿಡಬೇಕು ಅನ್ನೋದೇ ಉದ್ದೇಶ. ಅದೇ ಕೆಲಸ ಮಾಡ್ಬಂದು ಕೂತಿದ್ದೀರಾ. ಅವತ್ತೆಲ್ಲರೂ ಮುಂದೆ ಅವ್ರ ಗಂಡಂಗೆ ಕೊಡ್ತಿರೋ ದ್ವೇಷಕ್ಕೆ ಇವತ್ತು ಈ ರೀತಿ ಮಾಡಿರೋದು. ಅಲ್ಲ ಕಣಮ್ಮ, ನೀನೇನಮ್ಮ ನನ್ನ ಜೊತೆ ಇದ್ದು ನಿನ್ನ ತಲೆಕಾಯಿಗಳು ಹಿಂಗೆ ಕೆಲಸ ಮಾಡ್ತವೆ, ನನ್ನ ತಲೆಕಾಯಿಗಳು ಕೆಲಸ ಮಾಡ್ತಾ ಇದ್ದಾವೆ, ಆದರೆ ನಿಮ್ಮ ಬುದ್ಧಿಗಳು ಕೆಲಸ ಮಾಡ್ತೇನೆ ಬಿದ್ದೋಗಿದ್ದಾವೆ ಅಂತ ಹೇಳ್ತಾರೆ. ಅಲ್ಲಮ್ಮ ಈಗೇನಮ್ಮ ಅಂತ ಹೇಳಿದಾಗ, ಒಂದೇ ಒಂದು ಲೋಟ ಕಾಫಿ ಮಾಡ್ಕೊಡಮ್ಮ. ಕಾಫಿನ ಬಂದು ಕೂತ್ಕೊಳ್ಳಿ, ತಗೊಳ್ಳಿ, ಇದನ್ನೆಲ್ಲ ಕಟ್ ಮಾಡಿ ಅಂತ ಹೇಳ್ತಾ ಕೊಡ್ತಾಳೆ. ಆಗ ಇದೇನಮ್ಮ ಇದನ್ನೆಲ್ಲ ಕಟ್ ಮಾಡು ಅಂತ ಕೊಡ್ತಾ ಇದೆಯಾ? ನೀವು ಮಾಡಿರೋ ತಪ್ಪಿಗೆ ಇದೇ ಶಿಕ್ಷೆ, ಕಟ್ ಮಾಡಿ, ತಿನ್ನಕ್ಕೆಲ್ಲ ಕೊಟ್ಟಿದ್ದು ಕಟ್ ಮಾಡಿರಿ ಅಂತ ಹೇಳಿದಾಗ, ಕಾಫಿ ಮಾಡ್ಕೊಡ್ತೀನಿ ಸುಮ್ಮನೆ ಕಟ್ ಮಾಡಿರಿ ಅಂತ ಹೇಳ್ತಾರೆ. ಮಾಡಿರೋ ಒಂದು ತಪ್ಪಿಗೆ ಏನಮ್ಮ ಇಷ್ಟು ದೊಡ್ಡ ಶಿಕ್ಷೆ ಕೊಡ್ತೀಯಾ? ರಂಗನಾಥರು ಹೊರಗಡೆ ಹೋಗಿ ಓಡಾಡ್ತಾ ಇರ್ತಾರಲ್ಲ, ಅಲ್ಲಿ ಶಾಂತಿ ಬರ್ತಾಳೆ. ಹೋಯ್ತು ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಯ್ತು. ಯಾಕೆ ಏನಾಯಿತು, ಮತ್ತೇನಾಯ್ತೆ, ಏನಾಗಬೇಕು ಎಲ್ಲ ಮಾಡಿದಾರಲ್ಲ. ಆ ಮೀನಾ ಸೂರ್ಯ ಇಬ್ಬರು ಸೇರ್ಕೊಂಡು ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲನೂ ತೆಗೆದುಬಿಟ್ರು. ಪಾಪ ರೋಹಿಣಿ ಮಾಂಗಲ್ಯ ಸರನೇ ಅಡ ಇಡೋ ಥರ ಆಗೋಗ್ಬಿಡ್ತು ರೀ. ಅವಳಿಗೊಂದು ಏನಾದರೂ ಮಾಡ್ಬೇಕಲ್ರಿ. ನಾವ್ಯಾಕೆ ಮಾಡಬೇಕು? ಅವಳ ಗಂಡ ಲಕ್ಷಾಂತರ ರೂಪಾಯಿ ಬಿಸ್ನೆಸ್ನ ಇನ್ವೆಸ್ಟ್ ಮಾಡಿಕೊಂಡು ಮಾಡ್ತಾ ಇಲ್ವಾ? ಅವನೇ ಮಾಡ್ತಾನೆ ಬಿಡು ಅಂತ ಹೇಳಿದಾಗ, ಅಲ್ಲ ರೀ, ಅಲ್ಲಿವರೆಗೂ ರೋಹಿಣಿ ಹಾಗೆ ಅರ್ಶಿನ ದಾರದಲ್ಲಿ ಓಡಾಡಬೇಕಾ? ಯಾಕೆ ಮೀನು ಕುತ್ಕಲಿರೋ ಸರನ ನಿನ್ನ ಮಾತಿಂದನೇ ಹೇಳಿ ಅವಳು ತೆಗಿಯೋ ಥರ ಮಾಡಿದೆ ತಾನೆ? ಹಾಗಿದ್ಮೇಲೆ ಇದು ಹಾಗೆ ಅಲ್ವಾ? ಅಲ್ಲ, ನಮ್ಮ ಮೀನಾ ಅವಳು ಇವಳು ಒಂದೇನಾ ಅಂತ ಹೇಳಿದಾಗ, ನೋಡೇ ಅವ್ರು 3 ಜನ ಬಂದಿರೋದು ನಮ್ಮ ಮನೆ ಬೆಳಗೋದಕ್ಕೆ ಅಂತ ಹೇಳಿ. ದೀಪ ಬೇರೆ ಬೇರೆ ಆದರೂ ಕೂಡ ಅದ್ರಲ್ಲಿ ಬರೋ ಬೆಳಕು ಒಂದೇ ಆಗಿರುತ್ತೆ. ಮೊದಲು ನೀನು ನಮ್ಮ ಮನೆ ಸೊಸೆನಲ್ಲಿ ಭೇದ ಭಾವ ಮಾಡೋದು ಬಿಟ್ಟು, ಮೇಲು ಕೀಳು ಅನ್ನೋದನ್ನ ಬಿಟ್ಟು ಸಮಾನವಾಗಿ ನೋಡು, ಎಲ್ಲ ಸರಿ ಹೋಗುತ್ತೆ. ನೀನೇ ಅವ್ರಗಳ ಮುಂದೆ ತೋರಿಸ್ಕೊಡ್ತೀಯಲ್ಲೇ ಅವಳ ಗಂಡ ಅಂತ ಇದ್ದಾನೆ, ಅವನೇ ತಂದು ಕೊಡ್ತಾನೆ. ಹಾಗಿದ್ರೆ ನಾವೇನು ಮಾಡೋದಕ್ಕಾಗೋದಿಲ್ಲ ಅಂದ್ಬಿಡ್ತಾರೆ. ಸರಿ ಆಯಿತು ಅಂತ ಹೇಳಿ ಶಾಂತಿ ಅಲ್ಲಿಂದ ಹೋಗ್ತಾಳೆ. ಶಾಂತಿ ಬರ್ತಾ ಇರ್ತಾರೆ. ರೋಹಿಣಿ ಕೂಡ ಆ ಕಡೆಯಿಂದ ಬಂದು, ಅತ್ತೆ ನಾನು ಹೊರಗಡೆ ಹೋಗಿ ಬರ್ತಾಯಿದ್ದೀನಿ ಕೆಲಸಕ್ಕೆ ಅಂತ ಹೇಳಿದಾಗ, ಇದೇನಮ್ಮ ಹೀಗೆ ಹೋಗ್ತೀಯಾ? ಯಾಕತ್ತೆ ಸೀರೆ ಚೆನ್ನಾಗಿಲ್ವಾ? ಅಲ್ಲ ಸೀರೆ ಚೆನ್ನಾಗೇ ಇದೆ, ಈ ಅರ್ಶಿನ ದಾರ ಕಟ್ಕೊಂಡು ಅಂತ ಹೇಳಿದಾಗ, ಯಾಕತ್ತೆ ನಾನು ಮುಂಚೆಯಿಂದನೂ ಹೀಗೆ ತಾನೇ ಓಡಾಡ್ತಾ ಇದ್ದಿದ್ದು, ಮುಂಚೆದು ಬೇರೆ ಈಗ ಬೇರೆ ಅಮ್ಮ. ಇವಾಗ ನೀನು ಓಡಾಡೋದೇನಾದರೂ ನಿಮ್ಮ ಅಪ್ಪಂಗೆ ಏನಾದರೂ ಗೊತ್ತಾಯಿತು ಅಂತ ಅಂದರೆ, ಅವ್ರಿದ್ರೆ ತಾನೇ. ಏನಮ್ಮ ಹೀಗಂತ ಇದೆಯಾ? ಐ ಮೀನ್ ಟು ಸೇ ಅತ್ತೆ, ಅವರು ಜೈಲಲ್ಲಿದ್ದಾರಲ್ವಾ, ಅವರಿಗೆಲ್ಲ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದಾಗ, ಆದರೂ ನಂಗೆ ತುಂಬ ಬೇಜಾರಾಗ್ತಾ ಇದೆ ಅಮ್ಮ. ಆ ಮೀನಾ ಸೂರ್ಯ ಇದ್ದಾರಲ್ಲ, ನಿಂಗೆ ಅವಮಾನ ಆಗಬೇಕು, ನಿನ್ಗೆ ಈಗೆಲ್ಲ ಆಗಬೇಕು ಅಂತಲೇ ಅಮ್ಮ ಇಷ್ಟೆಲ್ಲ ಮಾಡಿರೋದು ಅಂತ ಹೇಳ್ತಾ ಇರ್ತಾರೆ. ಶ್ರುತಿ ಇದನ್ನೆಲ್ಲ ಕೇಳಿಸ್ಕೊಂಡ್ಬಿಡ್ತಾಳೆ. ಹೌದಾ ಅತ್ತೆ, ಮೀನಾ ಮತ್ತು ಸೂರ್ಯ ಅವರು ಇಬ್ಬರು ಕೂಡ ಇವ್ರಿಗೆ ಅವಮಾನ ಆಗಲಿ ಅಂತಲೇ ಇಷ್ಟೆಲ್ಲ ಮಾಡಿದೆ ಅಂತ ಹೇಳಿದಾಗ, ಹೌದಮ್ಮ, ಕೆಲವ್ರು ಇರ್ತಾರೆ ಈ ಮನೆಯಿಂದ ಉತ್ಕೊಂಡು ಹೋಗೋಕ್ಕೆ ನೋಡ್ತಾರೆ, ಕೆಲವರು ಈ ಮನೆ ಬೆಳಗೋಕೆ ಅಂತಲೇ ಬಂದಿರ್ತಾರೆ. ಹಾಗೆಲ್ಲ ಯಾರು ಮಾಡೋದತ್ತೆ ಅಂತ ಹೇಳಿದಾಗ, ಇನ್ಯಾರು ಅಂತ ಹೇಳ್ತಾಳೆ. ಆಗ ನಂಗೆ ಗೊತ್ತತ್ತೆ ನೀವು ಈ ಥರದ ಮಾತುಗಳನ್ನೆಲ್ಲ ಮೀನವ್ರಿಗೆ ಹೇಳೋದು ಅಂತ ಹೇಳಿ, ಯಾಕತ್ತೆ ಅಷ್ಟೊಂದು ದ್ವೇಷ ಮಾಡ್ತೀರಾ ಅವ್ರನ್ನ ಅಂತ ಹೇಳಿ ಕೇಳ್ತಾರೆ. ಅಲ್ಲ, ನಮ್ಮಮ್ಮ ಇವರಿಗೆ ದುಡ್ಡು ಕೊಡೋದು ಬೇಡ ಅಂತ ಹೇಳಿದ್ರಂತೆ, ಆದರೂ ಇವ್ರು ಯಾಕೆ ಕೊಟ್ಟರು? ಅಯ್ಯೋ ಶ್ರುತಿ, ಏನು ಹೀಗೆ ಹೇಳ್ತಾ ಇದೆಯಾ? ನಾವು ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡಬೇಕು ಅಂತ ಅಂದ್ಕೊಂಡಿರೋದು, ಆಂಟಿ ಏನೋ ಬೇಡ ಅಂತಾರೆ ಅಂತ ಹೇಳಿ ಅದನ್ನು ನಾವು ಇಟ್ಕೋಬೇಕಾಗುತ್ತೆ, ನಮಗೂ ಸ್ವಾಭಿಮಾನ ಅನ್ನೋದಿರಲ್ವಾ ಅಂತ ಹೇಳ್ತಾರೆ. ಹಾಗಿದ್ಮೇಲೆ ಸೂರ್ಯ ಅವರು ಸ್ವಾಭಿಮಾನದಿಂದನೇ ತಾನೇ ಎ ಸಿ ಬೇಡ ಅಂತ ಹೇಳಿದ್ದು, ಅದೇ ಇವ್ರು ತಪ್ಪಾಗುತ್ತೆ, ಅದರಲ್ಲೂ ಮೀನವ್ರದ್ದು ಯಾಕೆ ತಪ್ಪಾಗುತ್ತೆ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಆಗ ಅಲ್ಲಮ್ಮ ಅಂತ ಹೇಳಿದಾಗ, ನಾನು ಡಬ್ ಮಾಡಬೇಕಿದ್ರೆ ಈ ಥರ ಸಿಚುವೇಶನ್ ಬಂದಾಗ, ಅಯ್ಯೋ ಏನು ಈ ಥರ ಇರುತ್ತಾ ಅಂತ ಅನ್ಕೋತಾ ಇದ್ದೆ, ಆದರೆ ನಿಜವಾಗ್ಲೂ ಇಲ್ಲಿ ನಮ್ಮ ಮನೇಲಿ ನಡೆಯೋದನ್ನ ನೋಡಿದ್ರೆ ನನಗೆ ಎಮೋಷ್ನಲ್ ಆಗುತ್ತೆ. ಅದು ನಾನು ಹಾಗಲ್ಲಮ್ಮ ಹೇಳಿದ್ದು, ನೀವು ಹೇಳೋದೇನು ಬೇಡ ಅತ್ತೆ, ನಾನು ಈ ಮನೆಯೊಳೆ, ನನಗೂ ಎಲ್ಲ ಅರ್ಥ ಆಗುತ್ತೆ ಅಂತ ಹೇಳ್ತಾಳೆ. ಸರಿ ಅತ್ತೆ, ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ರೋಹಿಣಿ ಹೋಗ್ತಾಳೆ. ನಾನು ಹೋಗ್ತೀನಿ ಅತ್ತೆ ಬಾಯ್ ಅಂತ ಹೇಳಿ ಶ್ರುತಿ ಕೂಡ ಹೋಗ್ತಾಳೆ. ಶಾಂತಿ ಅವರಿಬ್ರು ನೋಡ್ಕೊಂಡು ಹಾಗೆ ನಿಂತ್ಕೊಂಡ್ಬಿಡ್ತಾಳೆ. ಮೀನಾ ಹೂ ಕಟ್ತಾ ಕೂತಿರ್ತಾಳೆ. ಸೂರ್ಯ ಬರ್ತಾನೆ. ಮೀನಮ್ಮ ಅಂತ ಹೇಳಿದಾಗ, ಇಲ್ಲೇ ಇದ್ದೀನಿ ರೀ ಅಂತ ಹೇಳ್ತಾಳೆ. ಏನಮ್ಮ ಇಲ್ಲಿ ಕೂತ್ಕೊಂಡಿದ್ಯಾ? ಇವತ್ತು ಬೇಗ ಬಂದುಬಿಟ್ಟೆ ಕಣೆ. ಈ ಬೆಂಗಳೂರಲ್ಲಿ ಕಾರು ಕಾರಲ್ಲಿ ಕೂತ್ಕೊಂಡು ಓಡಾಡೋರ್ಗಿನ್ನ ಕಾರು ಓಡಿಸೋರ ಸಂಖ್ಯೆನೇ ಜಾಸ್ತಿ ಆಗಿಬಿಟ್ಟಿದೆ ಕಣೆ. ಟ್ರಿಪ್ಪೇ ಇಲ್ಲ, ಬಿಸ್ನೆಸ್ಸೇ ಇಲ್ಲಮ್ಮ, ಅದಕ್ಕೆ ಬೇಗ ಬಂದುಬಿಟ್ಟೆ ಅಂತ ಹೇಳಿದಾಗ, ಹೌದಾ ಅಂತ ಹೇಳ್ತಾರೆ. ಏನು ನೀನು ಕೂತ್ಕೊಂಡು ಇಲ್ಲಿ ಹೂ ಕಟ್ತಾ ಇದೆಯಾ ಅಂತ ಹೇಳಿ ಕೆನ್ನೆ ಇಟ್ಕೋತಾನೆ ಮೈಯೆಲ್ಲ ಸುಡ್ತಾ ಇರುತ್ತೆ. ಮೀನಾ, ಇದೇನಮ್ಮ ಇದು? ಒಳ್ಳೆ ಈ ಥರ ರೇಡಿಯೇಟ್ರು ಸುಟ್ಟಂಗೆ ಸುಡ್ತಾ ಇದೆ, ಮಾತ್ರೆ ತೊಗೊಂಡ್ಯಾ? ಬಾ ಆಸ್ಪತ್ರೆಗೆ ಹೋಗಿ ಬರೋಣ. ಅಯ್ಯೋ ಅದೆಲ್ಲ ಏನೂ ಬೇಡ, ಆ ಮೆಡಿಕಲ್ಗೆ ಹೋಗಿ ಒಂದು ಮಾತ್ರೆ ತೊಗೊಂಡು ಬನ್ನಿ ಸಾಕು. ಬಾರಮ್ಮ ನೀನು, ರೀ ಒಂದು ಮಾತ್ರೆ ತೊಗೊಂಡು ಬನ್ನಿ ಹೋಗಿ ಅಂತ ಹೇಳ್ತಾರೆ. ಬಾ ನೀನು ಮೊದಲು ಮಲ್ಕೋ ನಡಿ ಅಂತ ಹೇಳಿ ರೂಮಿಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಅತ್ತೆ ಇದ್ದಾರೆ ರೀ, ಪರವಾಗಿಲ್ಲ, ಈಗೇನು ಅವರಿಬ್ಬರು ಇಲ್ವಲ್ಲ, ಬಾ ಆ ರೂಮಲ್ಲೇ ಮಲ್ಕೋ ಅಂತ ಹೇಳ್ತಾರೆ. ಬೇಡ ರೀ ಅಂತ ಹೇಳಿದಾಗ, ಅಯ್ಯೋ ನೀನು ಬಾರಮ್ಮ ಅಂತ ಹೇಳಿ ಮಲಗಿಸ್ತಾನೆ. ಕರ್ಕೊಂಡು ಬಂದು, ನೋಡು ನೀನು ಇಲ್ಲೇ ಮಲ್ಕೋ, ನಾನು ಹೋಗಿ ಬೇಗ ಮಾತ್ರೆ ತಂತೀನಿ ಅಂತ ಹೇಳಿ ಹೊರಟ್ಬಿಡ್ತಾನೆ. ಇದಿಷ್ಟು ಮಂಗಳವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್.